ನಮಸ್ತೆ ಪ್ರಿಯ ವೀಕ್ಷಕರೇ, ಎಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಬೆಳೆ ವಿಮೆ ನೋಂದಣಿ ಕಡ್ಡಾಯ ಮಾಡಿದ್ದಾರೆ. ಕರ್ನಾಟಕ ಸರ್ಕಾರದಿಂದ ಕ್ರಾಪ್ ಇನ್ಶೂರೆನ್ಸ್ಗೆ ರಿಜಿಸ್ಟ್ರೇಷನ್ ಮಾಡಿಸಲೇಬೇಕು. ನೀವು ಫ್ರೂಟ್ಸ್ ಐಡಿಯನ್ನು ಕಡ್ಡಾಯವಾಗಿ ಹೇಗೆ ತೊಗೊಬೇಕು, ಅದಿದ್ರೆ ಏನು ಮಾಡಬೇಕು, ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ವೀಕ್ಷಕರೇ, ಬೆಳೆ ವಿಮೆ ನೀವೇನಾದರೂ ನೋಂದಾವಣಿ ಮಾಡಿಸ್ಕೊಂಡಿಲ್ಲ ಅಂದರೆ ನಿಮಗೆ ಖಂಡಿತವಾಗ್ಲೂ ಬೆಳೆ ಪರಿಹಾರ ಹಣ ಅನ್ನೋದು ಬರೋದಿಲ್ಲ. ಇನ್ನು ಇಲ್ಲಿ ಕ್ರಾಪ್ ಇನ್ಸೂರೆನ್ಸ್ ಅನ್ನೋದು ಕರ್ನಾಟಕ ಸರ್ಕಾರ ಮತ್ತು ಪ್ರಧಾನಮಂತ್ರಿಯ ಫಸಲ್ ಭೀಮ್ ಯೋಜನೆಯಡಿ ಗ್ರಾಮ ಪಂಚಾಯಿತಿ ಮಟ್ಟ, ಅದರಿಂದ ಹೋಬಳಿ ಮಟ್ಟ, ಬ್ಯಾಂಕು, ಸೇವಾ ಕೇಂದ್ರ ಇದೆಲ್ಲ ಒಂದು ನೋಂದಾವಣಿಯಲ್ಲಿ ಫ್ರೂಟ್ಸ್ ತಂತ್ರಾಂಶ ಅನ್ನೋದನ್ನ ಕೇಳ್ತಾ ಇದ್ದಾರೆ. ಎಲ್ಲೇ ನೀವು ಮಾಡ್ಸೋಕೋದ್ರೂ ಕೂಡ ರಿಜಿಸ್ಟ್ರೇಷನ್ ಕ್ರಾಪ್ ಇನ್ಸೂರೆನ್ಸ್ ಮಾಡಿಸ್ಬೇಕು, ಬೆಳೆಗೆ ವಿಮೆ ಮಾಡಿಸ್ಬೇಕು ಅಂದರೆ ಫ್ರೂಟ್ಸ್ ನಂಬರ್ ಕೊಡಿ ಅಂತ ಹೇಳಿ ಕೇಳ್ತಾ ಇದ್ದಾರೆ. ನೀವಿಲ್ಲಿ ಈ ಫ್ರೂಟ್ಸ್ ತಂತ್ರಾಂಶಕ್ಕೆ ದಾಖಲಾಗಿರುವಂಥ ವಿಸ್ತೀರ್ಣಕ್ಕೆ ಮಾತ್ರ, ಸರ್ಕಾರ ಯಾವ ದಾಖಲಾದಂಥ ನಿಮ್ಮ ಜಮೀನಿನ ವಿಸ್ತೀರ್ಣಕ್ಕೆ ಮಾತ್ರ ಬೆಳೆ ವಿಮೆ, ಅದಕ್ಕೆ ಮಾತ್ರ ಹಣನ ಕೊಡೋದಕ್ಕೆ ಸಾಧ್ಯ. ಅದನ್ನು ಬಿಟ್ಟು ಬೇರೆ ಯಾವುದಕ್ಕೂ ಕೂಡ ಹಣನ ಕೊಡೋದಿಲ್ಲ ವೀಕ್ಷಕರೇ. ಹಾಗಿದ್ದರೆ ನಮ್ಮ ಹತ್ರ ಫ್ರೂಟ್ಸ್ ನಂಬರ್ ಅಂದರೆ ನಮ್ಮ ಕ್ರಾಪ್ ಇನ್ಸೂರೆನ್ಸ್ ನಾನು ಮಾಡಿಸಿದ್ದೀನಿ, ನಮ್ಮದು ಫ್ರೂಟ್ಸ್ ಐ ಡಿ ಇದೆಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡೋದು? ನೀವು ಅಧಿಕೃತ ನಿಮ್ಮ ಯಾರು ರೈತರಿದ್ದಾರೋ ತಮ್ಮ ಹೆಸರಿಗೆ ಎಲ್ಲವೂ ಕೂಡ ನಾವು ಚೆಕ್ ಮಾಡೋದು ಎಲ್ಲ ತಮ್ಮ ಮೊಬೈಲ್ನಲ್ಲೇ ನಾವು ಚೆಕ್ನ ಮಾಡ್ಬೋದು ವೀಕ್ಷಕರೇ. PM ಕಿಸಾನ್ ಎಂಬ ಅಧಿಕೃತ ಪೇಜ್ ನಿಮಗೆ ಸಿಗುತ್ತೆ, ಮೊಬೈಲಲ್ಲಿ ಸರ್ಚ್ ಮಾಡಿ. ಆಮೇಲೆ ನಿಮ್ಮ ಆಧಾರ್ ಕಾರ್ಡನ್ನು ನೋಂದಾವಣಿ ಮಾಡಿ. ಆಮೇಲೆ ಆಧಾರ್ ಕಾರ್ಡ್ ಹಾಕಿದ ಮೇಲೆ ನಿಮ್ಮ ಒಂದು OTP ಕೂಡ ಬರುತ್ತೆ. ಅದಾದಮೇಲೆ ಫ್ರೂಟ್ಸ್ ಐ ಡಿ ಇದೆ ಅಥವಾ ಏನಿಲ್ಲ ಅನ್ನೋದು ಅಲ್ಲಿ ಕಾಣ್ತಾ ಇರುತ್ತೆ. PMKD ಅಂತ ಹೇಳಿ PMID ಅಂತ ಕಾಣಿಸ್ತಾ ಇರ್ಬೇಕಾದ್ರೆ ಅಲ್ಲಿ ನೀವು ಸರ್ಚ್ನ ಮಾಡಬೇಕು. ಫ್ರೂಟ್ಸ್ ಐ ಡಿ ಇದ್ದರೆ ಸರ್ಕಾರದಿಂದ ವಿವಿಧ ಸವಲತ್ತುಗಳು ಸಿಗುತ್ತೆ. ಇಲ್ಲ ನಮ್ಮದು ಫ್ರೂಟ್ಸ್ ಐ ಡಿ ಇಲ್ಲ ಅಂದರೆ ಮಾಡಿಸ್ಬೇಕು ಅಂದರೆ ಯಾವ ದಾಖಲೆಗಳು ಬೇಕು ಅಂತಂದರೆ ಆಧಾರ್ ಕಾರ್ಡ್, ಬ್ಯಾಂಕ್ ಒಂದು ಪುಸ್ತಕ, ಅದ್ರ ಜೊತೆಗೆ ನಿಮ್ಮ ಜಮೀನಿನ RTC ಅಥವಾ ಪಹಣಿಯನ್ನು ನೀವು ಸಲ್ಲಿಸಬೇಕಾಗುತ್ತೆ ವೀಕ್ಷಕರೇ. ಇದು ಬಹುಮುಖ್ಯ ಮಾಹಿತಿ. ನಿಮ್ಮ ಪಹಣಿಯನ್ನು ತೆಗೆದುಕೊಳ್ಳಿ, ಈ ಇಸವಿಯ ಪಹಣಿಯನ್ನು ತೊಗೊಂಡೋಗ್ಬೇಕಾಗುತ್ತೆ. ನಿಮ್ಮ ಮೊಬೈಲ್ ಸಂಖ್ಯೆ ಮತ್ತು ಜಾತಿ ಪ್ರಮಾಣ ಪತ್ರನ ಮಾಡಿಕೊಟ್ರೆ ಫ್ರೂಟ್ಸ್ ಐ ಡಿನ ಕೊಡ್ತಾರೆ. ಇದನ್ನು ಮಾಡಿಸಿದ್ರೆ ಕ್ರಾಪ್ ಇನ್ಸೂರೆನ್ಸ್ ರಿಜಿಸ್ಟ್ರೇಷನ್ಗೆ ಫ್ರೂಟ್ಸ್ ಐ ಡಿನ ಮಾಡಿಸಿದ್ರೆ ನಾವು ಎಷ್ಟೆಲ್ಲ ಸೌಲಭ್ಯಗಳನ್ನು ಪಡಿಬೋದು ಅಂದರೆ, ಖಂಡಿತವಾಗ್ಲೂ ಬೆಳೆ ಹಾನಿ ಪರಿಹಾರಕ್ಕೆ ಇದು ಬೇಕು, ಬರ ಪರಿಹಾರಕ್ಕೂ ಇದನ್ನು ಬೇಕು. ಸಬ್ಸಿಡಿ ಅಂತ ಬಂತಂದರೆ ನಾವು ಒಂದು ಏನಾದರೂ ತೋಟಕ್ಕೆ ಬೇಕಾಗಿರೋಂಥ ಟ್ರ್ಯಾಕ್ಟರ್ನ ತಗೊತಾ ಇದ್ದೀವಿ ಅಂದರೆ ಅಲ್ಲೂ ಕೂಡ ಇದನ್ನು ಕೇಳ್ತಾರೆ. ನೀವು ಸಬ್ಸಿಡಿ ಹಣ ಪಡಿಬೇಕು ಅಂದರೆ ಫ್ರೂಟ್ಸ್ ಐ ಡಿ ನಿಮಗೆ ಬೇಕಾಗುತ್ತೆ. ತೋಟಗಾರಿಕೆ, ಒಂದು ರೇಷ್ಮೆ ಅಥವಾ ಸಂಗೋಪನೆ ಯಾವುದೇ ಆಗಲಿ, ಕೃಷಿ ಸಂಗೋಪನೆ ಅಂತ ಬಂದರೆ ಎಲ್ಲ ಕೃಷಿ ಇಲಾಖೆಗಳಲ್ಲೂ ಕೂಡ ಇದು ಕೇಳ್ತಾರೆ. ನೀವು ಖಂಡಿತವಾಗ್ಲೂ ಇವಾಗಲೇ ಹೋಗಿ ಹತ್ತಿರದ ಒಂದು ಸೇವಾ ಕೇಂದ್ರದಲ್ಲಿ ಅಥವಾ ಗ್ರಾಮ 1ನಲ್ಲಿ ಇದನ್ನು ಮಾಡಿಸ್ಕೊಬೇಕಾಗುತ್ತೆ ವೀಕ್ಷಕರೇ. ಇದೇ ರೀತಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ವೀಕ್ಷಕರೇ.